ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಐ ಥಿಂಕ್ ಈ ಲಾಗ್ಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಿ, ಬಟ್ ಲಿಟಲ್ ಬಿಟ್ ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ಕ್ಷಮೆ ಇರಲಿ. ಇವತ್ತು ಬರ್ತಡೇ ದಿನ ಲಾಗ್. ಬೆಳಗ್ಗೆ ಎದ್ದು ನಂದು ರಿಚುವಲ್ಸ್ ಏನೇನೆಲ್ಲ ಇದೆ, ಹೊರಗಡೆ ರಂಗೋಲಿ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇಲ್ಲಿ ನೋಡಿ ನಮ್ಮ ಜಯಂತ್ ಒಂದು ಕಿವಿಲಿ ಫೋನ್ ಹಿಡ್ಕೊಂಡು ಒಂದು ಕೈಲಿ ಐರನ್ ಮಾಡ್ಕೊತಾ ಇದ್ದಾರೆ. ಹಾಗೆ ಇಲ್ಲಿ ಬರ್ತಡೇ ಬಾಯ್ ಆಲ್ರೆಡಿ ರೆಡಿ ಆಗೋಯ್ತು. ಅವರಪ್ಪ ಎದ್ದು ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಹೊರ ಕರ್ಕೊಂಬಂದಿದ್ದಾರೆ. ಇಬ್ಬರು ಕೂಡ ಆಲ್ಮೋಸ್ಟ್ ಸೇಮ್ ಮ್ಯಾಚಿಂಗ್ ಹಾಕೊಳ್ಳೋ ಥರ ಪ್ಲ್ಯಾನ್ ಮಾಡ್ತಾರೆ ಯಾವಾಗಲೂ. ಸೊ ನಾವೇ ಸ್ವಲ್ಪ ಅನ್ಮ್ಯಾಚಿಂಗ್. ಇವಾಗ ಏನಂತಂದರೆ ಚಿಟ್ಟಿಗೆ ಅವರಪ್ಪ ಹೆಂಗೆ ರೆಡಿ ಆಗಿರ್ತಾರೆ ಹಾಗೆ ರೆಡಿ ಆಗಿ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಇಬ್ಬರು ಸೇಮ್ ಕಲರ್ ಹಾಕೊಂಡಿರೋದು. ಸೊ ಫ್ರೆಂಡ್ಸ್, ನಾನು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ, ಬಿಟ್ಟರೆ ಬೇರೇನು ರೆಡಿ ಆಗಿಲ್ಲ, ರೆಡಿ ಆಗೋದು ಇಲ್ಲ, ನನಗದು ಟೈಮ್ ಸಿಗೋದು ಇಲ್ಲ. ಮಿಂಚು ಎದ್ದಿದ್ದಾಳೆ ಆಲ್ರೆಡಿ. ಅವಳದು ಫಸ್ಟ್ ರೌಂಡು ಆಲ್ರೆಡಿ ಎದ್ದು ಆಟಾಡಿ ನಮ್ಮ ಜೊತೆ ಎಲ್ಲ ತಲೆ ತಿಂದು ತರಲೆ ಕೆಲಸ ಎಲ್ಲ ಮಾಡ್ತಿದ್ದಾಳೆ. ಇಲ್ಲಿ ಅಪ್ಪ ಮಗ ಆಲ್ರೆಡಿ ರೆಡಿ ಆಗೋಯ್ತು. ಸೊ ರೆಡಿ ಆದಮೇಲೆ ಶೂಸ್ಗೆ ಅದೇನೋ ಗಂಟು ಹಾಕಿದ್ದಾನೆ, ಅದು ಹೆಂಗೆ ಹಾಕಿರ್ಬೋದು ಇವನು ಅಂತೇಳಿ ಬೈಕೊಂಡು ಫುಲ್ ಬೈಕೊಂಡು ಬಿಸ್ತಾ ಇದ್ದಾರೆ ಜಯಂತ್. ಯಾಕೆ ಹಿಂಗೆ ಹಾಕೊಂಡಿದ್ದೀಯೋ, ಯಾಕೊಳಕ್ಕೆ ಬರಲ್ವಾ ಅಂತೇಳಿ ಅವ್ನು ಪಾಡಿಗೆ ಅವ್ನು ಸುಮ್ಮನೆ ಸಾಕಿಸ್ಕೊಂತಿದ್ದಾನೆ. ಸೊ ಫ್ರೆಂಡ್ಸ್, ಈ ಥರ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ ಅಪ್ಪ ಮಗನ. ಬಟ್ ಇವರಿಬ್ಬರು ಹಿಂಗೆ ಕಿತ್ತಾಡ್ತಾರೆ ಮನೇಲಿ. ಒಳ್ಳೆ ಅಪ್ಪ ಮಗನಕ್ಕಿಂತ ಫ್ರೆಂಡ್ಸು. ಈ ಏಜಿಗೆ ಅದು ಏನು ನಿಮ್ಮದು ಫ್ರೆಂಡ್ಶಿಪ್, ಅದೇನು ನಿಮ್ಮದು ತರಲೆ ಅಂತ ಬೈತಿರ್ತೀನಿ ಸಮ್ಟೈಮ್ಸ್, ಬಟ್ ತುಂಬ ಕ್ಯೂಟ್ ಅಂತ ಅನಿಸುತ್ತೆ. ಆದರೂ ಜಯಂತ್ ನಾನು ಹೇಳ್ತಾ ಇರ್ತೀನಿ, ನೀನು ಹಂಗೆ ಇರಬೇಡ ಮಮ್ಮಿ, ಸ್ವಲ್ಪ ಸ್ಟ್ರಿಕ್ಟಾಗಿರು, ನೀನೇನು ಅಷ್ಟು ಜಾಲಿಯಾಗಿ ಆ ಫ್ರೆಂಡ್ ಥರ ಇದೆಯಾ ಅಂತೇಳಿ. ಬಟ್ ಅವರು ಇಲ್ಲ, ಇವಾಗಿರದೆ ನಾನು ಹೆಂಗಿರಲಿ, ಅವರಿಬ್ಬರು ಹೆಣ್ಮಕ್ಳು, ಅವ್ರ ಜೊತೆ ಹಿಂಗಿರೋಕ್ಕಾಗಲ್ಲ. ಬಟ್ ಇವನು ಒಂಥರ ನನಗೇನೋ ಟ್ಯಾಂಕ್ ಕೊಟ್ಕೊಂಡು ಫ್ರೆಂಡ್ಸ್ ಥರ ಇರ್ತಾನೆ, ಅದಕ್ಕೆ ನನ್ನ ಮಗನ ಜೊತೆ ನನಗೆ ಹಂಗೆ ಇರೋದಕ್ಕೆ ಇಷ್ಟ ಅಂತ ಇರ್ತಾರೆ. ಸೊ ಅವರಿಬ್ಬರು ಇರೋದನ್ನು ಇವಳು ಹೆಂಗೆ ನೋಡ್ತೀಯಲ್ಲ ನೋಡಿ. ಹಾಗೆ ಮಿಂಚು ಬಂದಾದಮೇಲೆ ಅಣ್ಣನಿಗೆ ಇದು ಫಸ್ಟ್ ಬರ್ತಡೆ, ಹಾಗಾಗಿ ವಿಶ್ ಮಾಡಿಸ್ತಾ ಇದ್ದೀನಿ. ಸೊ ಸಖತ್ ಕ್ಯೂಟ್ ಅಲ್ವಾ, ಅಲ್ಲಿ ವಿಶ್ ಮಾಡ್ತಾ ಇದ್ದಾಳೆ ಹ್ಯಾಪಿ ಬರ್ತ್ಡೇ ಅಂತೇಳಿ. ಸೊ ಅದಾಗಿದ ತಕ್ಷಣ ಲಂಚ್ಗೆ ಇವತ್ತು ಸಿಂಪಲ್ ಪ್ಲೇನ್ ರೈಸ್ ಮಾಡಿದ್ದೆ ಅಷ್ಟೇ, ರೈಸ್ ಐಟಮ್ ಮಾಡಿದ್ದೆ, ಚಿತ್ರಾನ್ನ ಮಾಡಿದ್ದೆ. ಅವರಿಬ್ಬರು ಹೊರಟಾಯಿತು. ಸೊ ಕೆಲ್ಸಕ್ಕೊಬ್ಬರು ಸ್ಕೂಲ್ಗೊಬ್ಬರು ಓದಾದ್ಮೇಲೆ ಒಬ್ಬಳೇ ಏನಿರೋದು ಅಂತೇಳಿ ಕಾಫಿ ಟೀ ಏನು ಕುಡಿಯಲ್ಲ ನಾನು ಆ್ಯಕ್ಚುಲಾಗಿ. ಜಯಂತ್ ಮಾಡಿದರೆ ಕುಡಿತೀನಿ, ಇಲ್ಲ ಅಂತಂದರೆ ಆವತ್ತಿನ ದಿನ ಇಡೀ ದಿನ ಕುಡಿಯೋದೇ ಇಲ್ಲ. ಹಾಗೆ ರೇರ್ಲಿ ಅನ್ನೋ ಥರ ಡೈಲಿ ಒಂದು ದಿನ ಅಂದರೆ ಡೈಲಿ ಒನ್ಸ್ ಆರ್ 2 days ಒನ್ಸ್ ಹೀಗೆ ಮಾಡ್ಕೊತಾ ಇರ್ತೀನಿ. ನನ್ನ ತಮ್ಮ ಬಂದ, ಇವನು ಕೂಡ ಒಬ್ಬನು ತಮ್ಮ, ಚಿಕ್ಕಮ್ಮನ ಮಗ, ಬಟ್ ಸ್ವಂತಕ್ಕಿಂತ ಹೆಚ್ಚು ಇದ್ದೀವಿ, ತುಂಬ ಫನ್ ಇರುತ್ತೆ ನಾವೆಲ್ಲ ಸೇರಿದಾಗ. ಬಟ್ ಸೇರೋದು ಮಾತ್ರ ತುಂಬ ಕಡಿಮೆ. ಸೊ ಅವ್ನು ಬಂದ ಅಂತ ಹೇಳಿ ಅವನ ಜೊತೆನೇ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ATMದೇನೋ ಬಾಕ್ಸ್ಗಳು ಬೇಕು ಅಂತೇಳಿ ಬಂದು ಇಷ್ಟೆಲ್ಲ ಇದು ಮಾಡ್ಕೊತಾ ಇದ್ದಾನೆ. ಸೊ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಆಯಿತು. ಅದಾದಮೇಲೆ ಏನದು ಗಲಾಟೆ. ಸೊ ಫ್ರೆಂಡ್ಸ್, ನಾನು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಮೇಡಮ್ ಅವ್ರು ಎದ್ರು ಅಂತೇಳಿ ಇವಳಿಗೆ ಹಾಲು ಕುಡಿಸಿ ನಾನೊಂದು ಸ್ವಲ್ಪ ಹಾಗೆ ಲೈಯಿಂಗ್ ಮಾಡಿ ರೆಸ್ಟ್ ಮಾಡ್ತಾ ಇದ್ದೆ. ಯಾಕೋ ತಲೆ ತುಂಬ ನೋಯ್ತಾ ಇದೆ. ಅಬ್ಬ ಇವಳು ನೋಡಿ ಎಷ್ಟು ತರಲೆ ಕೆಲಸ ಮಾಡ್ತಾಳೆ. ನಮ್ಮದು ಮೇಡಮ್ ಅವರು ಇಲ್ಲೇ ಇದ್ದಾರೆ, 2 ಮೇಡಮ್ ಅವರು, 1 2 ಬಂಗಾರಿ ಇವಾಗಿನ ಕುಡ್ದಲ್ಲ, ಪಾಲು ಸರಿ ತಡೆಯಮ್ಮ. ಇನ್ನು ಅಯ್ಯೋ ನೀನು ಪಾಲು ಅಂತೀಯಾ? ಇವಾಗ ನಾನು ಏನು ಮಾಡ್ಬೇಕಂತಂದ್ರೆ ಇಬ್ರಿಗೂ ಗಂಜಿ ಮಾಡಿ ತಿನ್ನಿಸ್ಬೇಕು. ಗಂಜಿ ತಿಂತೀಯಾ? ಗಂಜಿ ಹಿಟ್ಟು ಖಾಲಿ ಆಯ್ತ್ಕೊಂಡು ಇನ್ನು 1 time ಆಗುತ್ತೆ ಅಷ್ಟೆ. ಮತ್ತೆ ನಾನು ಗಂಜಿ ಹಿಟ್ಟು ಮಾಡಬೇಕು. ಚೀಂಚಿ ಮಿಂಚು ನೋಡಿ ಅವ್ರ ಅಕ್ಕನ ಕೈ ತಗೊಂತಾಳೆ. ತಿಚ್ಚ ನನ್ನ ಕೈ ಹಿಡಿ. ಬಿಗ್ಗಿಯಾಗಿ ಹಿಡ್ಕೊಂಡು ಆಟ ಆಡ್ತಾಳೆ. ಸೊ ಎಷ್ಟು ಬೆವಿತಾಳೆ ಗೊತ್ತಾ ಇವಳು. ಸೊ ಮೈಯಲ್ಲಿದ್ರೆ ಒಂದು ಸ್ವಲ್ಪ ಮೈ ಬೆಚ್ಚಗಾಯ್ತಂದ್ರೂ ಬೆವಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಸ್ನಾನ ಮಾಡಿಸ್ಬೇಕು. ನಾನು ಅಮ್ಮನಿಗೆ ಫೋನ್ ಮಾಡಿ ಕೇಳ್ತೀನಿ, ಹೆಂಗಮ್ಮ ಮಾಡಿಸೋದ ಬೇಡ ಅಂತೇಳಿ. ಅಟ್ಟ ಏನಾಗೈತೆ? ಜ್ವಲ? ಅಯ್ಯೋ ಜ್ವಲ ಯಾಲಿಗೆ? ಪಿಂಚುಗೆ? ನಿನಗೆ? ನನಗಿಲ್ಲ. ಸೊ ಪಿಂಚುಗೆ ನಿಮಗೆಲ್ಲ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಮಿಟು ಮಿಂಚುಗೆ ನೀನು ಹೇಳ್ತೀಯಲ್ಲ, ಮಿಂಚು ಇಟ್ಟ ಅನ್ನು ಅಂತ, ಹಂಗನ್ನಮ್ಮ. ಇನ್ನೊಂದ್ಸರಿ ಬಿಟ್ಟು ಇನ್ನೊಂದ್ಸರಿ ಅವಳು ಅಂತಾಳೆ ನೋಡಿ ಈಗ. ಇನ್ನೊಂದ್ಸರಿ ಅವಳಿಗೆ ಇವಾಗ ಎದ್ದಳಬೇಕು. ಏ ತರಲೆ.
ವಾಕರಲ್ಲಿ ಹಾಕಿದ್ರು ಕೂಡ ಗಲಾಟೆ ತಪ್ಪಲ್ಲ ಮೇಡಮ್ ಅವ್ರದ್ದು, ಅಷ್ಟು ಗಲಾಟೆ ಮಾಡ್ತಿರ್ತಾರೆ. ಮಿಂಚು ಬಾಯ್ ಬಾಯ್, ಬಬ್ಬಾನು ಬಬ್ಬ ಬಬ್ಬ ಬಬ್ಬಾ, ನೀನನ್ನು ಬಾ ಬಾ. ಎಷ್ಟು ಚಂದ ಅಂತ ನೋಡಿ. ಮಿಂಚು ಮಿಂಚು ಪಪ್ಪಾನು ಪಪ್ಪ ಪಪ್ಪ. ಅಯ್ಯೋ 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 ಅಯ್ಯೋ, ಮ್ಯಾಟ್ ಹಿಡ್ಕೊಳಕ್ಕೆ ಹೋಗ್ತಾಳೆ, ಮ್ಯಾಟ್ ಸಿಗಲ್ಲಲ್ಲ ಅವಳಿಗೆ. ಏ ಮಿಂಚು ಮಿಂಚು ಇಲ್ಲಡು, ಮಿಂಚು ಮಿಂಚು ಪಪ್ಪ 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 ಪ ಅಪ್ಪ ಅಪ್ಪ. ಮಿಂಚು ಜಾಸ್ತಿ ಹೊತ್ತು ವಾಕರಲ್ಲಿ ಇರಲ್ಲ ಆ್ಯಕ್ಚುಲಾಗಿ ಇರಲ್ಲ. ಸೊ ಅದಕ್ಕೆ ಎತ್ಕೊಂಡು ಬಂದು ಇವಾಗ ಗಂಜಿ ಮಾಡ್ತಾ ಇದ್ದೀನಿ. ಅವಳನ್ನ ಎತ್ಕೊಂಡೇ ಸಮ್ಟೈಮ್ಸ್ ಗಂಜಿ ಮಾಡಬೇಕಾಗುತ್ತೆ, ಇಲ್ಲ ಅಂತಂದರೆ ಮತ್ತೆ ತಡ ಆಗಿಬಿಡುತ್ತೆ ಅಂತೇಳಿ. ಸೊ ಆಲ್ಮೋಸ್ಟ್ ಒಂದು 10-10:30ಗೆ ಎದ್ದೇಳ್ತಾಳೆ ಮಿಟ್ಟು. ಅವಳಿಗೆ ನಾನು ಹಾಲು ಕೊಟ್ಟಿರ್ತೀನಿ, ಎದ್ದ ತಕ್ಷಣ ಅವಳು ಹಾಲು ಬೇಕೇ ಬೇಕು. ಹಾಲು ಕೊಟ್ವಿ ಅಂತಂದರೆ ಮತ್ತೆ ಒನ್ ಅವರ್ ಅಲ್ಲಿ ಸ್ವಲ್ಪ ಬ್ರೇಕ್ ಇರುತ್ತೆ. ಹಾಲು ಕೊಟ್ಟಾದ್ಮೇಲೆ ಮತ್ತೆ ಏನು ತಿನ್ನಲ್ಲ ಅವಳು. ಸೊ ಅದಾಗಿದ ತಕ್ಷಣ ಇವಾಗ ಮತ್ತೆ ಗಂಜಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 11:30-12 ಗಂಟೆಗೆ ಗಂಜಿ ತಿನ್ನಿಸ್ತಾ ಇದ್ದೀನಿ, ಇಬ್ರಿಗೂ ಸೇರಿ ತಿನ್ನಿಸ್ತೀನಿ. ಸೊ ಹೆಂಗೂ ಮಾಡ್ತೀನಲ್ವ ಹಾಗೆ. ಉಂಡೆ ಕೊಟ್ಟಿದ್ದೆ, ಉಂಡೆ ಸಾಕಮ್ಮ ಅಂತೇಳಿ ಕೊಡ್ತಾ ಇದ್ದಾಳೆ. ನನಗೆ ನಮ್ಮ ಮಿಟ್ಟು ಎಷ್ಟು ಅಟ್ಯಾಚ್ಡ್ ಅಂತಂದರೆ ಅವಳನ್ನ ಬಿಟ್ಟು ನನಗಿರೋದಕ್ಕಾಗಲ್ಲ. ಸೇಮ್ ಜಯಂತ್ಗೂ ಅಷ್ಟೇ, ತುಂಬ ಅಟ್ಯಾಚ್ಡ್ ಅಂದರೆ ನಮ್ಮ ಮನೇಲಿ ಮಿಟ್ಟುನೇ. ಸೊ ಮಿಂಚುನೊಂದು ಲೆಕ್ಕ ಓಕೆ ಅಮ್ಮನ ಹತ್ರ ಬಿಟ್ಟು ಬಂದುಬಿಡ್ಬೋದು, ಆದರೆ ಆ ಮಿಟ್ಟುನ ಬಿಟ್ಟಿರೋದಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಷ್ಟು ಅಟ್ಯಾಚ್ಡ್ ಅವಳು ಮಾತು ಅವಳು ಅದೆಲ್ಲ ಸಕ್ಕತ್ ಇಷ್ಟ ಆಗುತ್ತೆ. ಈವನ್ ಇವಾಗ ಫ್ರೆಂಡ್ಸ್ ಏನಂತಂದರೆ ಗಂಜಿ ಮಾಡಿದ್ನಲ್ಲ, ಗಂಜಿ ಪೌಡರ್ ಲಾಸ್ಟ್ ಟೈಮ್ ಅದು ಆಲ್ರೆಡಿ ಫುಲ್ ಖಾಲಿ ಆಗೋಯಿತು. ಯಾಕೆ ಅಂತಂದರೆ 3 ಕೂಡ ಗಂಜಿ ತಿಂತಾರೆ. ಸೊ ಚಿಟ್ಟಿಗೂ ಕೂಡ ಗಂಜಿ ಅವನೇನಾದರೂ ಇವಾಗ ನೈಟ್ ಟೈಮು ನಾವು ಜಾಸ್ತಿ ಮಾಡ್ತಾಯಿದ್ದೀನಿ ಅಂತಂದ್ರೆ ಗಂಜಿನ ಇನ್ನೂ ಜಾಸ್ತಿ ಮಾಡಿರ್ತೀನಿ, ಯಾಕಂದರೆ ಅವನು ತಿಂತಾನೆ, ಅವನು ಇಷ್ಟಪಟ್ಟು ತಿಂತಾನೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಮತ್ತೆ ಬೇಡ ನೀನು ತಿನ್ನಬೇಡ ಅಂತ ಅನ್ನಲ್ಲ. ಸೊ ಅವನಿಗೂ ಕೂಡ ಸೇರಿಸಿ ಮಾಡಿರ್ತೀನಿ, ಸ್ವಲ್ಪ ಗಂಜಿ ತಿನ್ನಬೇಕು ಸ್ವಲ್ಪ ಊಟ ಮಾಡಬೇಕು ಓಕೆನಾ ಅಂತ ಹೇಳಿರ್ತೀನಿ. ಸೊ ಹಾಗೆ 3 ಇಷ್ಟ ಆಗಿರೋದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿದ್ದೆ, ಅದು ಕೂಡ ಖಾಲಿ ಆಯಿತು. ಇವಾಗ ಮತ್ತೆ ನೆಕ್ಸ್ಟ್ ರೆಡಿ ಮಾಡಬೇಕು. ಸೊ ಈ ಸರಿ ಮಾಡುವಾಗ ಲಾಗಲ್ಲಿ ಆ್ಯಡ್ ಮಾಡಿ ಮಾಡ್ತೀನಿ, ಸೊ ದಟ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಕೇಳ್ತಾ ಇರ್ತೀರಲ್ವ, ಲಾಸ್ಟ್ ಟೈಮ್ ಗಂಜಿ ಮಾಡಿದಾಗ ನನಗೆ ಆ್ಯಕ್ಚುಲಾಗಿ ಶೂಟ್ ಮಾಡೋದಕ್ಕಾಗಲಿಲ್ಲ. ಸೊ ಈ ಸರಿ ಮಾಡುವಾಗ ಖಂಡಿತ ಮಾಡ್ತೀನಿ, ಶೂಟ್ ಮಾಡಿನೇ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ನಾನು ಅಂತೇಳಿ. ಮೇಡಮ್ ಅವ್ರಿಗೆ ತಿನ್ನಿಸಿದ್ದಾಯಿತು, ತಿನ್ನಿಸಿ ಖಾಲಿ ಲೋಟನ ಕೈಯಲ್ಲಿ ಇಡಿಸಿ ಕುಂದಿರ್ಸಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಆ್ಯಕ್ಚುಲಿ ಇವಳೊಬ್ಬಳೇ ಕುತ್ಕೊತಾಳೆ, ಆರಾಮ್ಸೆ ಕುತ್ಕೊತಾಳೆ. ಇವಾಗ ನಾನು ಅಷ್ಟೇ ಹಿಂಗೆ ಹಾಕಿರೋದು. ಮತ್ತು ಮುಂದಕ್ಕೆ ಹೋಗ್ತಿರ್ತಾಳಲ್ಲ ಅವಳೇ ಸ್ವತಃ ಎದ್ದು ಕುತ್ಕೊತಾಳೆ. ಎಲ್ಲಿ ಬೀಳ್ತಾಳೋ ಅಂತ ಹೇಳಿ ನಾನೇ ಸ್ವಲ್ಪ ಕೂರಿಸೋದಕ್ಕೆ ಇಂಜೆಕ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಲಾಸ್ಟ್ ವೀಕ್ ಒಂದು 4 ಡೇಸ್ ಬ್ಯಾಕ್ ಅನಿಸುತ್ತೆ ಅವಳು ಕುತ್ಕೊಂಡು ಬಿದ್ದು ಸಕ್ಕತ್ ಹತ್ಬಿಟ್ಲು. ಅದಕ್ಕೆ ಅಂದ್ಕೊಂಡೆ ಅವರಿಬ್ರಿಗಿಂತ ಇವಳು ತುಂಬ ಸೆನ್ಸಿಟಿವ್ ಇದ್ದಾಳೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಅವಳಿಗೆ ಕುತ್ಕೊಂಡಿದ್ದಾಳೆ ಅಂತಂದರೆ ನಾನು ಹಿಂದೆ ಮುಂದೆ ಇರ್ತೀನಿ, ಇಲ್ಲ ಅಂತಂದರೆ ಕೂರ್ಸೋದಕ್ಕೆ ಬಿಡಲ್ಲ, ವಾಕರಲ್ಲಿ ಹಾಕ್ಬಿಡ್ತೀನಿ. ಬಟ್ ಎಷ್ಟು ಇಂಡಿಪೆಂಡೆಂಟಾಗಿ ನೀಟಾಗಿ ಕುತ್ಕೊತಾಳೆ ಗೊತ್ತಾ. ಕುತ್ಕೊಳ್ಳೋವಾಗ ಮಿಂಚೋ ತರಲೆ ಕೆಲಸ ಮಾಡಿದ್ರೆ ನೀನು ನೋಡು. ಇವಾಗ ಇವಳಿಗೆ ಊಟ ಮಾಡಿಸಿದ್ದಾಯಿತು, ಊಟ ಮಾಡಿಸಿ ನೀರು ಕುಡಿಸಿದೆ. ಸೊ ಗಂಜಿ ತಿನ್ನಿಸ್ತೀನಿ, ಹೊಟ್ಟೆ ತುಂಬ ಗಂಜಿ ತಿನ್ನಿಸ್ತೀನಿ. ಪ್ಲಸ್ ನೀರು ಮಾತ್ರ ಕಡಿಮೆ ಮಾಡಲ್ಲ ಫ್ರೆಂಡ್ಸ್, ನೀರು ತುಂಬ ಕುಡಿಸ್ಬೇಕು. ನಮ್ಮಮ್ಮ ಅಂತರೂ ನೀರಿನ ವಿಚಾರದಲ್ಲಿ ಬೈತಾನೆ ಇರ್ತಾರೆ. ನಾನು ಎಷ್ಟೇ ಕುಡಿಸಿದ್ದೀನಿ ಅಮ್ಮ ಅಂತಂದ್ರೂ ನಮ್ಮಮ್ಮ ಮತ್ತೆ ಬೈದು ಕುಡಿಸ್ತಿರ್ತಾರೆ, ಮಕ್ಳಿಗೆ ನೀರು ಮಾತ್ರ ಕಡಿಮೆ ಮಾಡಿಬಿಡ್ರಿ ಅಂತೇಳಿ. ಇಲ್ಲಿ ನೋಡಿ ಏನು ಕುಡಿತಿದ್ಯಾ ನೋಡು, ಕಂಠ ಬಿದ್ದಿದ್ರೆ ಕೈಯಲ್ಲಿ ಏನಾದರೂ ಒಂದಿರಬೇಕು, ಇಲ್ಲಾಂದರೆ ಆಡಲ್ಲ ಅವಳು. ಸೊ ಹಾಗೆ ನೀರು ಕುಡಿತಿದ್ಯಾ. ಹಾಗೆ ಇವಾಗ ಇವಳಿಗೆ ಊಟ ಆಯ್ತಲ್ವಾ, ಇವಾಗ ಇವಳಿಗೆ ಊಟ ಮಾಡಿಸ್ತಿದ್ದೀನಿ. ಸೊ ಬಚ್ಚಲಿಗೆ ಹೋಗಿ ಬಂದಿದ್ಲು, ನಾನು ಹಾಗೆ ಬಾರಮ್ಮ ಆಮೇಲೆ ಪ್ಯಾಂಟ್ ಹಾಕ್ತೀನಿ, ಇವಾಗ ಊಟ ಮಾಡು ಅಂತೇಳಿ ತಿನ್ನಿಸ್ತಿದ್ದೀನಿ. ಅಬ್ಬಾ, ಸೊ ಇದು ಇವಾಗಿನ ಕಥೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿ ಊಟ ಮಾಡಿಸಿದ್ಮೇಲೆ ಯೋಚನೆ ಮಾಡ್ತೀನಿ. ಆ ಬಟ್ಟೆ ನೋಡಿ, ಬರ್ತಡೇಗೆ ಹಾಕುವಂಥ ಡ್ರೆಸ್ ಎಲ್ಲಿ ಇಟ್ಟಿದ್ದಾರೆ ಬಂದು. ಯಾರು ಇಟ್ಟಿದ್ದು? ನೀನಾ? ದಡ್ಡಿ ನೀನು. ಊಟ ಮಾಡಿಸಿದ್ರೊಳಗಡೆ ಸುಸ್ತಾಗೋಯ್ತು, 1 ಗಂಟೆ ಆಗಿದೆ. ಇವಾಗ ಏನಂತಂದರೆ ನನಗೆ ತುಂಬ ಹಸಿವು ಅನ್ನಿಸ್ತಾ ಇದೆ. ಇವರು ಊಟ ಮಾಡಿದ್ರು ಸಾಕು ಬಿಡಮ್ಮ ಅಂತ, ಇನ್ನು ಕಾಲಿನೇ ಆಗಿಲ್ಲ ಸಾಕು ಬಿಡಮ್ಮ ಅಂತಾಳೆ, ಎಷ್ಟು ಚಂದ. ಸೊ ನಾನು ಊಟ ಮಾಡಬೇಕು, ಇವ್ರಿಗೆ ಊಟ ಮಾಡಿಸಿದ ಮೇಲೆ ಅಷ್ಟೇನಾ ನೀನು ಕೂತ್ಕೊಳ್ಳೋದು, ಕೂತ್ಕೊ ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು ಸ್ವಲ್ಪ ಕೂಗ ಅಕ್ಕ ಮಮ್ಮು ತಿನ್ನೋರ್ಗು. ಎಷ್ಟು ಗಲಾಟೆ ಮಾಡ್ತಾಳೆ ಇವಳು. ಮಿಂಚು ಗುಮ್ಮ ಬಂತು ಅಬ್ಬ 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 ಅಬ್ಬ. ಪಾಪು ಮಲಗಿದ್ದಾಳೆ, ಪಾಪು ಮಲ್ಕೊಂಡ್ಲು. ನಂದು ಊಟ ಆಯಿತು, ರೊಟ್ಟಿ ಊಟ ಮಾಡಿದೆ. ಹಾಗೆ ಇದೆಲ್ಲ ಹೆಂಗೆ ಅಳ್ಳಿದ್ದಾಳೆ ನೋಡಿ ಮಿಟ್ಟು. ಸೊ ಅವಳು ಸ್ವಲ್ಪ ಲಿಫ್ಟಿಗೆಲ್ಲ ತೊಗೊಂಡು ಮುಖಕ್ಕೆಲ್ಲ ಬಳ್ಕೊಂಡಿದ್ಲು ಅಂತೇಳಿ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಬಂದ್ಬಿಟ್ಟೆ. ಸ್ನಾನ ಮಾಡಿಸಿ ಬಟ್ಟೆ ಬೇರೆ ಹಾಕಿದ್ದೀನಿ. ಹೋಯ್ತಲ್ಲ ಎಲ್ಲ, ಕೈಯೆಲ್ಲ ಮಾಡ್ಕೊಂಡಿದ್ಲು, ಚೆನ್ನಾಗಿ ಹಾಕಿ ತಿಕ್ಕಿದ್ದೀನಿ. ಕ್ಯೂಟಾಗಿ ಕಾಣಿಸ್ತಾಳಲ್ಲ,
ಸರಿ, ಇವಾಗ ಅವಳಿಗೆ ಹಾಲು ಕೊಡಬೇಕು. ಸೊ ನಿಪ್ಪಲ್ ಬಟ್ಲ ತೊಳೆದು ಬಿಸಿನೀರಲ್ಲಿ ಸ್ವಲ್ಪ ಹಾಲು ಕೊಟ್ಟರೆ ಮಲ್ಕೊಂಡ್ಬಿಡ್ತಾಳೆ. ನೋಡಿ ಹೆಂಗೆ ಹೋಗ್ತಾಳೆ. ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕಿದ್ದೆ, ಆಲ್ಮೋಸ್ಟ್ ಎಲ್ಲ ಖಾಲಿ ಆಯಿತು ಬಟ್ಟೆ. ಫ್ರೆಶ್ ಆಗಿ ಇದು ಇವಳ್ದು ತೊಟ್ಲಿ. ಅಮ್ಮ ಜೋಜೋ ನಿಂದು ಯಾವುದಮ್ಮ? ಇದು ಯಾರ್ದು? ಇದು ನಿಂದ. ಭುಜ ಬೇಗ ಭುಜ. ನೀವೆಲ್ಲ ಕೇಳ್ತಿರ್ತೀರಿ ಹೆಂಗೆ ಮ್ಯಾನೇಜ್ ಮಾಡ್ತೀರಿ, ಅದರಲ್ಲೂ ನನಗೆ ಇನ್ಸ್ಟಾದಲ್ಲಿ ಈ ಕ್ವಶನ್ ಜಾಸ್ತಿ. ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಮಕ್ಕಳು ಗಲಾಟೆ ಮಾಡಲ್ವಾ? ಮಕ್ಕಳು ಬೇಜಾರು ಅನ್ಸಲ್ವಾ? ಅಯ್ಯಪ್ಪ, ಮಕ್ಕಳು ಬೇಜಾರು ಅನ್ಸಲ್ವಾ ಅಂತೇಳಿ ರೀಸೆಂಟ್ ಕ್ವಶನ್ ಕೇಳಿ ನನಗಂತೂ ಆಶ್ಚರ್ಯ ಆಗ್ಬಿಡ್ತು. ಸೊ ಮೇ ಬಿ ಅವ್ರಿಗೆ ಅವ್ರು ಮಾಡೋವಂಥ ತರಲೆಗಳಿಗೆ ಹಂಗೆ ಅನಿಸಿರ್ಬೋದು. ಬಟ್ ನನಗೆ ಬ್ಲೆಸ್ಸಡ್ ಅಂತಂದರೆ ಏನು ಗೊತ್ತಾ, ಇಷ್ಟೆಲ್ಲ ಮಾಡ್ತೀನಿ ಅಂತಂದರೆ ನನ್ನ ಮಕ್ಕಳು ಅವರ ಒಂದು ಮೈಂಡ್ ಸೆಟ್ ಅದು ಹೆಂಗಿದೆನೋ ಏನೋ ಗೊತ್ತಿಲ್ಲ. ಸೊ ಅಪ್ಪ ಅಮ್ಮ ಹಂಗಿದ್ರೆ ಹಿಂಗಿರ್ತಾರೋ ಅಥವಾ ವಾತಾವರಣನೋ ಗೊತ್ತಿಲ್ಲ ಪರ್ಟಿಕ್ಯುಲರ್ ರೀಸನ್. ಬಟ್ ತುಂಬ ಖುಷಿಯಾಗುತ್ತೆ. ಚಿಟ್ಟಿ, ಮಿಟ್ಟು, ಮಿಂಚು 3 ಜನನೂ ಹೀಗೆ ಸಕ್ಕ ಸೈಲೆಂಟು, ತುಂಬ ಸ್ಮೂತು. ಇವಳೊಂಚೂರು ಕ್ಯೂಟ್ ಜಾಸ್ತಿ ಅಷ್ಟೇ. ಮಿಂಚು ಮಾಡೋವಂಥ ತರಲೆ ಕೆಲಸಗಳು ಜಾಸ್ತಿ. ಬಟ್ ಅವರಿಬ್ಬರು ತುಂಬ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಾರೆ. ಇವತ್ತಿನವರೆಗೂ 3 ಒಬ್ರಿಗೊಬ್ರು ಹೊಡೆದಿಲ್ಲ, ಒಬ್ರಿಗೊಬ್ರು ಗಲಾಟೆ ಮಾಡೋದು ಅದು ಯಾವುದೂ ಮಾಡಿಲ್ಲ. ಸೊ ಹಾಗೆ ಸೊ ಸಣ್ಣವಳಿದ್ದಾಳೆ. ಕೆಲವೊಬ್ರು ಮನೇಲಿ ಹೆಂಗೆ ಅಂತಂದರೆ ಈ ಸ್ಟೇಜಿನ ಮಕ್ಕಳು ಆ ಸ್ಟೇಜಿನವ್ರಿಗೆ ಮಲ್ಕೊಳ್ಳೋದಕ್ಕಾಗಲಿ ಆಟೋದಕ್ಕಾಗಲಿ ಬಿಡಲ್ಲ. ಬಟ್ ನಮ್ಮ ಮನೇಲಿ ಅದು ಯಾವುದೂ ಇಲ್ಲ. ಆರಾಮಾಗಿ ಒಂಥರ ಇದ್ದಾರೋ ಇಲ್ವೋ ಅನ್ನೋ ಥರ ಇದ್ದಾರೆ. ಸೊ ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ನನಗೆ ಕಷ್ಟ ಅನ್ನಿಸ್ತಾ ಇಲ್ಲ. ತುಂಬ ಏನೋ ಫ್ಲೋ ಅಂತೀನಲ್ಲ ಯಾವಾಗಲೂ, ಆ ಒಂದು ಫ್ಲೋ ಅಲ್ಲಿ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡಿ ಇವಾಗ ಫ್ಯಾನ್ ಹಾಕಿದ್ದೀನಿ, ಆರಾಮಾಗಿ ಇವಳು ಮಲ್ಕೊಂಡಿದ್ದಾಳೆ. ಇವಳಂತೂ ಒಂದೂವರೆ ತಾಸು ಮಲ್ಕೊತಾಳೆ. ಅವಳು ಆರಾಮಾಗಿ 1-2 ತಾಸು 3 ತಾಸು ಮಲ್ಕೊತಾಳೆ. ಆಲ್ಮೋಸ್ಟ್ ನಾನು 2.5 ತಾಸು 3 ತಾಸು ಮಲ್ಕೊಂಡಿದ್ದಾಳೆ ಅಂತಂದರೆ ಎಬ್ಬಿಸ್ಬಿಡ್ತೀನಿ. ಇನ್ನು ನನಗೆ ಮಧ್ಯಾಹ್ನ ಹೊತ್ತು ಫುಲ್ ಫ್ರೀ ಟೈಮ್. ಸೊ ನೋಡಿ ಇವಾಗ 3 ಗಂಟೆ ಆಗೋದಕ್ಕೆ ಬಂದಿದೆ. ಆರಾಮಾಗಿ 4 ಗಂಟೆ 4:15ವರೆಗೂ ನನಗೆ ಫ್ರೀ ಟೈಮ್ ಇರುತ್ತೆ. ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕಿದ್ದೀನಿ. ಹಾಗೆ ಮೇಲ್ಗಡೆ ಇವತ್ತು ಬಿಸಿಲು ಚೆನ್ನಾಗಿದೆ ಅಂಥೇಳಿ ಯಾವ ಬಟ್ಟೆನೂ ಉಳಿಸ್ಕೊಂಡಿಲ್ಲ. ಹಾಗೆ ಮೇಲೆ 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 ಮೂರನೇ ರೌಂಡ್ ಇವಾಗ ನಾನು ಹಾಕಿರೋದು ವಾಷಿಂಗ್ ಮಿಷನ್ಗೆ. ಸೊ ಎಸ್, ಇವಾಗ ಬಟ್ಟೆ ಎಲ್ಲ ತಂದು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಾಡಿಸಿಟ್ಟು ಕ್ಲೀನ್ ಮಾಡ್ಕೊತೀನಿ. ಮಧ್ಯಾಹ್ನದ ಮೇಲೆ ಆ ಕೆಲಸ ಈ ಕೆಲಸ ಅಂತ ಅಂದ್ಕೊಂಡು ಟೈಮ್ ಪಾಸ್ ಆಗಿದ್ದಾಯಿತು. ಹಾಗೆ ಅಮ್ಮ ಕೂಡ ಬಂದಾಯಿತು. ಸೊ ಅಮ್ಮ ಬಂದಾದಮೇಲೆ ಬರೀ ಬಿಸಿನೀರಲ್ಲಿ ಅವಳನ್ನ ಒರೆಸಿ ನಾನು ಬಟ್ಟೆ ಹಾಕಿದ್ದೀನಿ. ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದಾಯಿತು. ಚಿಟ್ಟಿ ಆಲ್ರೆಡಿ ಸ್ಕೂಲಿಂದ ಕೂಡ ಬಂದಿದ್ದಾನೆ. ಜಯಂತ್ ಕೆಲವೊಂದಷ್ಟು ಡೆಕೋರೇಷನ್ ಐಟಮ್ಸ್ ತೊಗೊಂಬಂದು ಇಷ್ಟು ಡೆಕೋರೇಟಿವ್ ಮಾಡಿದ್ದಾರೆ. ತುಂಬ ಸಿಂಪಲ್ ಡೆಕೋರೇಷನ್ ಅಂದರೆ ಏನು ಹೈಲಿ ಅಲ್ಲ. ಸೊ ಹ್ಯಾಪಿ ಬರ್ತ್ಡೇ ಧ್ರುವ ಅಂತ ಹೇಳಿ. ಸೊ ನಾನಿಲ್ಲಿ ಆಲ್ರೆಡಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ವೀಡಿಯೋನ ತುಂಬ ಫಾಸ್ಟಾಗಿ ಮೂವ್ ಮಾಡ್ತೀನಿ, ಯಾಕಂದರೆ ಸಖತ್ ಲೆಂತ್ ಇದೆ. ಸೊ ಇಷ್ಟೆಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬರ್ತ್ಡೇ ಸೆಲೆಬ್ರೇಷನ್ ಹೆಂಗಿದೆ ಅಂತೇಳಿ, ಏನೇನು ಮಾಡ್ತಿದ್ದಾರೆ ಅಂತೇಳಿ. ನಮ್ಮ ಅಪ್ಪ ಅಂತರೂ ಮಿಂಚು ಹಿಡ್ಕೊಳ್ಳೋದ್ರೊಳಗೆ ಸುಸ್ತಾಗ್ಬಿಡ್ತಾರೆ. ಬಟ್ ನಾವೆಲ್ಲ ಬ್ಯುಸಿ ಇದ್ದಾಗ ಅಪ್ಪಂಗೆ ಹೇಳೋದು. ಸೊ ನಮ್ಮ ಅಪ್ಪಾಜಿ ಆಲ್ಮೋಸ್ಟ್ ಏನು ಮಾಡ್ತಾರೆ ಅಂತಂದರೆ ಬೇಗ ಕೊಟ್ಬಿಡ್ತಾರೆ, ತಗೊಳವ ನೀನು ಅಂತೇಳಿ ನಮ್ಮ ಅಮ್ಮಂಗೆ ಕೊಡ್ತಾರೆ. ಸೊ ನೋಡಿ ನಮ್ಮಮ್ಮ ಇಟ್ಕೊಂಡಿದ್ದಾರೆ. ಇವಾಗ ಅಸಲು ಸುಮ್ಮನೆ ಇರಲ್ಲ ಅವಳು, ಅಷ್ಟು ಓಡ್ದಾಡ್ತಿರ್ತಾಳೆ ಅಥವಾ ಏನಾದರೂ ಒಂದು ಇಟ್ಕೊಳ್ಳೋದಕ್ಕೆ ಚಟ್ಪಡಿಸ್ತಿರ್ತಾಳೆ. ಸೊ ಇಲ್ಲಿ ನಮ್ಮ ಬುಜ್ಜಿ ಒಬ್ಬನಿದ್ದಾನೆ. ಒಂಥರ ಮಕ್ಕಳು ಮನೇಲಿ ಇರೋದ್ರಿಂದ ಹೆಂಗೆ ಅನ್ನಿಸ್ತಾ ಇದೆ ನೋಡಿ. ಜಯಂತ್ ಫುಲ್ ಬ್ಯುಸಿ ಆಗಿ ಇನ್ನು ಚಿಟ್ಟಿಗೆ ರೆಡಿ ಮಾಡ್ತಾ ಇದ್ದಾರೆ. ಹೊಸ ಬಟ್ಟೆ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ನಾನಿಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ. ಇವತ್ತು ಹೇಳಬೇಕಂತಂದರೆ ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಾಗಿತ್ತು ಪಲಾವ್ ಅಂತಂದರೆ ತುಂಬ ಇಷ್ಟಪಟ್ಟು ತಿಂದಿದ್ದಾರೆ ಎಲ್ಲರೂ. ಸೊ ಚೆನ್ನಾಗಿ ಮಾಡಿದ್ದೆ. ಎಲ್ಲ ಸರಿ ಮಾಡೋದಕ್ಕಿಂತ ಸ್ವಲ್ಪ ಚೆನ್ನಾಗೇ ಮಾಡಿದ್ದೆ. ನನಗೆ ಈ ದೊಡ್ಡ ಅಡುಗೆಗಳು ಮಾಡಿ ಅಭ್ಯಾಸ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಏನಾಗ್ತಾ ಇದೆ ಅಂತಂದರೆ ಕರೆಕ್ಟ್ ಅನ್ನಿಸ್ತಾ ಇದೆ. ಸೊ ಎಷ್ಟು ನೀರಿಗೆ ಎಷ್ಟು ಇರಬೇಕು, ಅಕ್ಕಿ ಎಷ್ಟು ಹಾಕಬೇಕು, ಮಸಾಲೆ ಎಷ್ಟು ಹಾಕಬೇಕು, ಸೊ ಇದೆಲ್ಲ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆದಂಗೆ ಆಗಿಬಿಟ್ಟಿದೆ. ಈವನ್ ನನ್ನ ಮಗ ದೊಡ್ಡ ಮಗ ಇದ್ದಾನಲ್ಲ ಚಿಟ್ಟಿ, ಅವ್ನ ನಾಮಕರಣದಲ್ಲೂ ಕೂಡ ಕೆಲವೊಂದಷ್ಟು ಅಡುಗೆಗಳು ನಾನೇ ಮಾಡಿದ್ದೆ ಅಷ್ಟು ಜನಕ್ಕೂ. ಸೊ ಅವಾಗಿಂದ ಈ ಥರದ್ದೆಲ್ಲ ಅಭ್ಯಾಸ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು. ಸೊ ಸಿಂಪಲ್ ಮಸಾಲ ಹಾಕಿ ಮಾಡುವಂಥ ಪಲಾವ್ ಮಾಡ್ಕೊತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಮೊಸರು. ಸೊ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು, ಬಟ್ ಏನೂ ಬೇಡ, ಇದಿಷ್ಟು ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಅಂತೇಳಿ. ಹಾಗೆ ಇದು ಬರ್ತಡೇ ನನಗನ್ಸಿದ್ದು ಅಂತಂದರೆ ಮಾಡೋದೇ ಬೇಡ ಬಿಡು, ಒಂದು ಸ್ವಲ್ಪ ಸಿಂಪಲಾಗಿ ಮಾಡಿದ್ರಾಯ್ತು ಅಂತೇಳಿ. ಬಟ್ ಜಯಂತು ಅಟ್ಲೀಸ್ಟ್ ನಮಗೆ ಇಷ್ಟು ಕೂಡ ಮಾಡೋಕ್ಕಾಗಲ್ವಾ, ಅವನು ತುಂಬ ಖುಷಿ ಪಡ್ತಾನೆ ಅಂಥೇಳಿ ಅವನಿಗೋಸ್ಕರ ಈ ಲೆವೆಲ್ಗೆ ಅರೇಂಜ್ ಮಾಡಿರೋದು. ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಚಿಟ್ಟಿ ಹ್ಯಾಪಿನೆಸ್ಗೆ. ನಾವಷ್ಟೇ ಅಲ್ಲ, ಅಪ್ಪ ಅಮ್ಮ ಅವರೆಲ್ಲ ಅಷ್ಟೇ. ಯಾಕಂದರೆ ಮೊದಲನೇ ಮೊಮ್ಮಗ ಅಲ್ಲ, ಅವ್ನು ಏನು ಹೇಳ್ತಾನೋ ಹಾಗೆ. ಸೊ ಇಲ್ಲಿ ಕಂಪ್ಲೀಟ್ ಆಯ್ತು ಇವಾಗ ನಾನು ಪಲಾವ್ ಮಾಡಿದ್ದು. ಸೊ ಜಯಂತ್ ಬಂದು ಹೆಂಗೆ ಮಾಡಿದ್ದೀಯೋ ಏನೋ ಅಂತೇಳಿ ಟೇಸ್ಟ್ ನೋಡ್ತಿದ್ದಾರೆ. ಟೇಸ್ಟ್ ಮಾತ್ರ ಪರ್ಫೆಕ್ಟ್ ಆಗಿತ್ತು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಹಾಗೆ ಮಕ್ಕಳಂತೂ ಸಖತ್ ಎಂಜಾಯ್ ಮಾಡಿದ್ರು, ಫುಲ್ ಖುಷಿ ಅವ್ರಿಗೆ. ತುಂಬ ಜನ ಗೆಸ್ಟ್ಗಳನ್ನ ಹಿಂಗೆ ಕರೆದಿರಲಿಲ್ಲ, ನಾವು ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಏನಿದ್ದೀವಿ ಅಷ್ಟೇ. ಸೊ ಹಾಗೆ ಇಲ್ಲಿ ಬರ್ತಡೇ ಬಾಯ್ ರೆಡಿ ಆಯಿತು.
ಫುಲ್ ಮಿಂಚಿಂಗ್. ನಿನ್ನೆ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಲ್ಲ ಈ ಡ್ರೆಸ್ ಸೆಲೆಕ್ಟ್ ಮಾಡಿದ್ದು, ಸೊ ಅದೇ ಡ್ರೆಸ್ ಹಾಕೊಂಡಿದ್ದಾನೆ, ಚೆನ್ನಾಗಿ ಕಾಣಿಸ್ತಿದ್ದಾನಲ್ಲ. ಹಾಗೆ ಇವತ್ತು ಸ್ಕೂಲಲ್ಲೇನೋ ವಾಲಿಬಾಲ್ ಆಡಿಸಿ ಸುಸ್ತು ಮಾಡಿ ಕಳಿಸ್ಬಿಟ್ಟಿದ್ದಾರೆ ಅವನ್ನ. ಮುಖ ಎಷ್ಟೊಂದು ಡಲ್ ಇತ್ತು ಅವನದು ಪಾಪ. ಅದರಲ್ಲೇ ಸೆಲೆಬ್ರೇಷನ್ ಮಾಡಿಕೊಂಡ. ಹಾಗೆ ಜಯಂತ್ ಮತ್ತು ಮಿಟ್ಟು ಹೋಗಿ ಕೇಕ್ ತಂದರು. ಸೊ ಕೇಕು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಚಾಕ್ಲೇಟ್ ಕೇಕ್, ತುಂಬ ಸಿಂಪಲ್. ನನಗೆ ಇಷ್ಟ ಅಂತೇಳಿ ಚಾಕ್ಲೇಟ್ ಕೇಕ್ ತಂದಿದ್ದಾರೆ, ನನಗಿಷ್ಟ ಅಂತೇಳಿ, ಚಿಟ್ಟಿಗೆ ಇಷ್ಟ ಅಂತಲ್ಲ. ಹಾಗೆ ಇಲ್ಲೊಂದು ಬೇಕ್ರಿ ಇದೆ, ಅಲ್ಲಿ ಕೇಕ್ ತುಂಬ ಚೆನ್ನಾಗಿ ಮಾಡ್ತಾರೆ, ಅಲ್ಲಿ ತರಿಸಿದ್ದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಕೇಕ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲದು ಕೂಡ ಖಾಲಿ ಆಯಿತು. ಸಮ್ಟೈಮ್ಸ್ ಏನಾಗುತ್ತೆ, ಕೇಕ್ ಚೆನ್ನಾಗೇ ಇರಲ್ಲ, ಅವಾಗ ತಿನ್ನೋದಕ್ಕೆ ಇಷ್ಟಪಡಲ್ಲ. ಬಟ್ ನಾನು ತುಂಬ ಇಂಪಾರ್ಟೆನ್ಸ್ ಕೊಡೋದು ಅಂತಂದರೆ ಒಂದು 100 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಕೇಕ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಫ್ರೆಶ್ ಆಗಿರಬೇಕು, ಅಲ್ಲಿ ಹೋಗು ಅಂತೇಳಿ. ಸೊ ಚೆನ್ನಾಗಿತ್ತು. ಅದಾದಮೇಲೆ ಮಕ್ಕಳನ್ನ ಆಟ ಆಡಿಸೋದೇ ಒಂಥರ ನಮ್ಮ ಮನೇಲಿ ದೊಡ್ಡ ಕೆಲಸ. ಅವ್ರನ್ನ ಖುಷಿ ಪಡಿಸೋದು, ಅವ್ರನ್ನ ಆಟ ಆಡಿಸೋದು, ಫೋಟೋಸ್ ತೆಗಿಯೋದು, ಆಮೇಲೆ ಇವ್ರು 4 ಜನದ್ದು ಫೋಟೋ ತೆಗಿಬೇಕು ಅಂತೇಳಿ ನಾವು ಪಟ್ಟಿದ್ದು ಕಷ್ಟ ಅಷ್ಟಲ್ಲ. ಸೊ ನೋಡಿ, ಒಬ್ಬರು ತಪ್ಪದ್ಲಿಗೆ ಒಬ್ಬರು ನಮ್ಮ ಬುಜ್ಜಿನಂತರೂ ನಿಲ್ಸೋದ್ಲಿಗೆ ಸುಸ್ತಾಯಿತು. ನಮ್ಮ ಬುಜ್ಜಿ ನಿಂತ್ಕೊಂಡ ಅನ್ನೋ ಹೊತ್ತಿಗೆ ಇನ್ನು ನಮ್ಮ ಮಿಂಚು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು, ನಾನು ಕೂತ್ಕೊಳ್ಳಲ್ಲ ಅಂತೇಳಿ. ಅಯ್ಯೋ ಸಖತ್ತರಲೆ ಕೆಲಸ ಆಯಿತು. ಅದಾದಮೇಲೆ ಮತ್ತೆ ಜಯಂತ್ ಬಂದು ಒಂದು ಫ್ಯಾಮಿಲಿ ಪಿಕ್ ತೆಗೆಸ್ಕೊಂಡ್ವಿ. ಮಕ್ಕಳನ್ನ ಹಿಡ್ಕೊಂಡು ಹೀಗೆ. ಸೊ ನೋಡಿ ಅಲ್ವಾ. ಹಾಗೆ ಇವಾಗ ನೆಕ್ಸ್ಟ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋವಂಥ ಟೈಮ್. ಸೊ ನಿಂತ್ಕೊಂಡಿದ್ದಾನೆ ಚಿಟ್ಟಿ, ಮತ್ತು ಮಿಟ್ಟು ಕೂತ್ಕೊಂಡಿದ್ದಾಳೆ. ಮಿಟ್ಟು ನಾನು ಕಟ್ ಮಾಡ್ತೀನಿ ಅಂತೇಳಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಸೊ ಫ್ರೆಂಡ್ಸ್, ಮಿಟ್ಟು ಬರ್ತಡೆಗೆ ಇನ್ನು 1 ಮಂತ್ ಇದೆ ಅಷ್ಟೇ, ಅಕ್ಟೋಬರ್ 2. ಬಟ್ ಅವಳು ಬರ್ತಡೇ ಈ ಥರ ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದೀವಿ. ಯಾಕಂದರೆ ಅವಳು ಡ್ರೆಸ್ ಹಾಕೊಳಲ್ಲ, ಈ ಥರ ಸೆಲೆಬ್ರೇಷನ್ ಮಾಡೋದಕ್ಕೆಲ್ಲ ಕೋಪ್ರೇಟ್ ಮಾಡಲ್ಲ, ಅವಳೊಂಥರ ಮೂಡಿ. ಸೊ ಹಾಗಾಗಿ ಅವಳ ಬರ್ತಡೇನ ಸ್ವಲ್ಪ ಸ್ಪೆಷಲ್, ಸ್ವಲ್ಪ ಚೇಂಜಸ್ಸಲ್ಲಿ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀವಿ. ಅದೇನು ಎಂತ ಅಂತೇಳಿ ನಿಮ್ಗೆ ಆವಾಗಲೇ ಗೊತ್ತಾಗುತ್ತೆ. ಇನ್ನು ಫ್ಯಾಮಿಲಿ, ಫ್ರೆಂಡ್ಸ್ ಇವ್ರ ಜೊತೆ ಎಲ್ಲ ಚಿಟ್ಟಿ ಸಿಂಪಲ್ ಬರ್ತಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಹ್ಯಾಪಿ ಬರ್ಡೇ ಟು ಯು ಚಿಟ್ಟಿ ಅಂತೇಳಿ. ಹಾಗೆ ಇವತ್ತು ತುಂಬ ದಿನ ಆದಮೇಲೆ ನಮ್ಮ ಅಕ್ಕ ಮತ್ತು ಅಕ್ಕನ ಮಕ್ಕಳನ್ನ ಕರೆಸಿದ್ವಿ. ಸೊ ಅವ್ರು ಕೂಡ ಸಖತ್ ಎಂಜಾಯ್ ಮಾಡಿದ್ರು, ಖುಷಿ ಪಟ್ರು ಆ್ಯಕ್ಚುಲಿ. ಸೊ ಮಕ್ಕಳಿಗೆ ಆ್ಯಕ್ಚುಲಿ ಇರುತ್ತಲ್ವ, ಅವ್ರು ಕೂಡ ಎಲ್ಲೂ ಹೊರಗಡೆ ಹೋಗಲ್ಲ, ಹೊರಗಡೆ ಬರಬೇಕು ಹಂಗೆ ಹಿಂಗೆ ಅಂತಿರುತ್ತೆ. ಬಟ್ ಸಮ್ಟೈಮ್ಸ್ ಹೊರಗೆ ಬರೋದಕ್ಕಾಗಿರಲ್ಲ. ಇವತ್ತು ಅವ್ರು ಕೂಡ ಬಂದಿದ್ದು ತುಂಬ ಖುಷಿ ಆಯಿತು. ಆಮೇಲೆ ಇವ್ರ ಮಕ್ಕಳದ್ದು ಏನಂತಂದರೆ ಕೇಕ್ ತಿನ್ಸೋವಾಗ ಒಳ್ಳೆ ಆಟ. ಅವ್ರಿಗೆ ತಿನ್ಸೋ ಅಂತಂದ್ರೆ ಅವರವರೇ ತಿನ್ಕೊತಾ ಇದ್ರು. ಫಸ್ಟ್ ಅವ್ರಿಗೆ ತಿನ್ನಿಸ್ಬಿಡ್ಬೇಕು ಮಕ್ಕಳಿಗೆ, ಆಮೇಲೆ ಎಲ್ರಿಗೂ ಅವ್ರು ಬೇರೆಯವ್ರಿಗೆ ತಿನ್ಸೋಕ್ಕೆ ಸಾಧ್ಯ ಆಗೋದು. ಸೊ ನಮ್ಮ ಬಿಟ್ಟು ಅಂತೂ ಕಾಯ್ತಿದ್ದಾಳೆ ನನಗೆ ಅಂತೇಳಿ. ಇದನ್ನೆಲ್ಲ ನೋಡಿ ನನಗೆ ಇವಾಗ ನಗು ಬರ್ತಾ ಇದೆ. ಹಾಗೆ ನಮ್ಮ ಅಪ್ಪ ಅಮ್ಮನ ಜೊತೆ ಫೋಟೋಸು ಮತ್ತು ಕೇಕ್ ಕಟ್ಟಿಂಗು ಇದೆಲ್ಲ ಆಗಿದ್ದು. ಫ್ರೆಂಡ್ಸ್, ಇನ್ನು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಊಟ ಗೀಟ ಎಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಅದೆಲ್ಲ ನಿಮಗೆ ಶೇರ್ ಮಾಡ್ಕೊತೀನಿ. ಆದರೆ ಇವಾಗ ನಾನು ಮ್ಯೂಸಿಕ್ನ ಪ್ಲೇ ಮಾಡ್ತೀನಿ, ಯಾಕಂದರೆ ನಿಮಗೆ ಮ್ಯೂಸಿಕ್ ಜೊತೆಲಿ ಬರ್ತ್ಡೇ ಸೆಲೆಬ್ರೇಷನ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಇದಿಷ್ಟು ನಮ್ಮ ಕತೆ. ಹಾಗೆ ಇದಿಷ್ಟು ನನ್ನ ಮಗನ ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ಮತ್ತೆ ಫುಲ್ ಡೇ ವ್ಲಾಗಲ್ಲಿ ಬರ್ತೀನಿ.